ಸುದ್ದಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಎಜುಕೇಶನ್ ಅಂದ್ರೆ ಸುಲಭವಾಗಿ ಸಿಗೋ ಜ್ಞಾನ ದೇಗುಲವಾಗಬೇಕು, ಆದ್ರೆ ಇವಾಗೆಲ್ಲ ಕಾಸ್ಟ್ಲಿ ಎಜುಕೇಶನ್ ಆಗಿದೆ. ಈಗಿನ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಮಕ್ಕಳಿಗೆ ನಾಲೆಜ್ ಕೊಡೋ ಸಂಸ್ಥೆನ ಇಲ್ಲ ಬಿಸ್ನೆಸ್ ಮಾಡೋ ಸಂಸ್ಥೆನ ಅಂತ ಗೊತ್ತಾಗ್ತಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ವರ್ಷದಿಂದ ವರ್ಷಕ್ಕೆ ಏರ್ತಾನೆ ಹೋಗ್ತಾ ಇದೆ. ಆದ್ರೆ ಸಾಮಾನ್ಯ ಜನರು ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು? ಏನು ಫೀಸ್ ಕಟ್ಟೋಕೆ ಆಗಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಣ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚುತ್ತಾ ಬರ್ತಿದ್ದಾರೆ. ಒಂದು ಸ್ಕೂಲಲ್ಲಿ ಸ್ಕೂಲ್ ಟೀಚರ್ ಇಲ್ಲ ಅಂತಂದ್ರೆ ಇನ್ನೊಂದು ಸ್ಕೂಲ್ ಕಟ್ಟಡವೇ ಬಿದ್ದು ಹೋಗುವ ಸ್ಥಿತಿಯಲ್ಲಿರುತ್ತೆ. ಹೀಗಿರುವಾಗ ಇದರ ಜೊತೆಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳೇ ಇರಲ್ಲ. ಹೀಗೆ ಆದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಹೌದು, ಯಾಕೆ ಇಷ್ಟೆಲ್ಲ ಹೇಳ್ತಿದೀನಿ ಅಂದ್ರೆ, ಈ ವರ್ಷವೂ ಖಾಸಗಿ ಶಾಲೆಗಳಿಂದ ಶುಲ್ಕ ಏರಿಕೆ ಆಗಿದೆ. ಇದರಿಂದ ಪೋಷಕರಿಗೆ ಮತ್ತೊಂದು ಹೊರೆ ಬೀಳಲಿದೆ. ಮುಂದೆ ಮಕ್ಕಳ ಶಿಕ್ಷಣಕ್ಕೆ ಸಂಕಷ್ಟ ಕೂಡ ಎದುರಾಗಲಿದೆ. ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ತಮ್ಮ ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ 5% 10% ಶುಲ್ಕ ಹೆಚ್ಚಳ ಮಾಡಲಿವೆ. ಇದು ಸಂಘಟನೆಯು ನಿರ್ಧಾರವಲ್ಲ, ಶಾಲೆಗಳ ನಿರ್ಧಾರ ಎಂದು ಕ್ಯಾಂಪ್ಸ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಪ್ರತಿ ವರ್ಷ ಸರ್ಕಾರದಿಂದ 800ಕ್ಕೂ ಹೆಚ್ಚು ಹೊಸ ಶಾಲೆಗಳಿಗೆ ಅನುಮತಿ ನೀಡಲಾಗುತ್ತಿದೆ. ಶಾಲೆಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತಿದೆ. ಇದರಿಂದ ಶಾಲೆ ನಡೆಸುವುದು, ಶಿಕ್ಷಕರಿಗೆ ಸಂಬಳ ನೀಡುವುದು, ಕಟ್ಟಡ ನಿರ್ವಹಣೆ ಎಲ್ಲ ಸೇರಿ ಶಾಲೆಗಳ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಾಗ್ತಿದೆ. ಸರ್ಕಾರದಿಂದ ಹೊಸ ನಿಯಮಗಳು ಜಾರಿಯಾಗುತ್ತಿರುವುದರಿಂದ ಖಾಸಗಿ ಶಾಲೆಗಳ ಖರ್ಚು ಇನ್ನಷ್ಟು ಹೆಚ್ಚಾಗಿದೆ. ಶಿಕ್ಷಕರಿಗೆ ಸಂಬಳ, ಪಠ್ಯಕ್ರಮದ ಬದಲಾವಣೆ, ಮೂಲ ಸೌಕರ್ಯ, ಶಾಲೆಗಳ ಖರ್ಚು ಹೆಚ್ಚುತ್ತಿವೆ. ಹಾಗಾಗಿ ಆಯಾ ಶಾಲೆಗಳು ನೋಡಿಕೊಂಡು ಶುಲ್ಕ ಏರಿಕೆ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಆದರೆ ಪೋಷಕರಿಗೆ ಇದು ದೊಡ್ಡ ಹೊರೆಯಾಗಿದೆ. ಮಧ್ಯಮ ವರ್ಗದ ಕುಟುಂಬಗಳು ಮಕ್ಕಳ ಶಿಕ್ಷಣಕ್ಕಾಗಿ ಈಗಾಗಲೇ ಸಾಲ ಮಾಡುತ್ತಿದ್ದಾರೆ. ಈಗಾಗಲೇ ಎಲ್ಲ ಬೆಲೆ ಏರಿಕೆಯ ನಡುವೆ ಶಾಲೆಗೆ ಮಕ್ಕಳಿಗೆ ಕಳಿಸ್ಲಿಕ್ಕೂ ಕೂಡ ಈ ರೀತಿಯಾಗಿ ಹೊರೆ ಆಗ್ತಾ ಹೋದ್ರೆ, ಹಣಕಾಸಿನ ಸಮಸ್ಯೆ ಆಗ್ತಾ ಹೋದ್ರೆ ಇತ್ತ ಮಕ್ಕಳ ಭವಿಷ್ಯನೂ ಹಾಳು, ಇತ್ತ ಮಧ್ಯಮ ವರ್ಗದ ಕುಟುಂಬಗಳ ದಿನ ಕೂಲಿಗೂ ಕತ್ತರಿ ಬಿದ್ದಂತಾಗುತ್ತೆ. ಶುಲ್ಕ ಏರಿಕೆಯಿಂದ ಅವರ ಜೀವನ ಇನ್ನಷ್ಟು ಸಂಕಟಕ್ಕೆ ಸಿಲುಕಿಸುತ್ತಿದ್ದಾರೆ. ಇನ್ನು ಮಕ್ಕಳ ಶಿಕ್ಷಣ ಹಕ್ಕು ಎಲ್ಲರಿಗೂ ಸಿಗಬೇಕು. ಇನ್ನು ಪೋಷಕರು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಶುಲ್ಕ ಏರಿಕೆಗೆ ನಿಯಂತ್ರಣ ತರಬೇಕು, ಶಿಕ್ಷಣವನ್ನ ಎಲ್ರಿಗೂ ಲಭ್ಯವಾಗುವಂತೆ ಮಾಡಬೇಕು ಎಂಬ ಬೇಡಿಕೆ ಕೇಳಿಬರುತ್ತಿದೆ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಮಕ್ಕಳ ಶಿಕ್ಷಣದ ಭವಿಷ್ಯ ಕತ್ತಲೆಯಲ್ಲೇ ಉಳಿಯುತ್ತದೆ ಎಂಬ ಆತಂಕ ಪೋಷಕರಲ್ಲಿ ಹೆಚ್ಚುತ್ತಿದೆ. ಇನ್ನು ಒಟ್ಟಾರೆ ಹೇಳಬೇಕು ಅಂದ್ರೆ, ಇನ್ನು ಪ್ರತಿ ವರ್ಷ 800ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ನೀಡುವ ಸರ್ಕಾರ ಆ ಶಾಲೆಯ ಪ್ರತಿ ವರ್ಷದ ಫೀಸ್ ಕಡೆ ಕೂಡ ಗಮನ ಕೊಟ್ಟು ಪೋಷಕರಿಗೂ ಮತ್ತು ಮಕ್ಕಳಿಗೂ ಹೊರೆಯಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯೇ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ.